ಬಿಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಬಾಂಬ್ ಅಲ್ಲೋಡಿ, ಬಾಂಬಿಂದ ಹೊಗೆ ಬರ್ತಾ ಇದೆ. ಮೋಸ್ಟ್ಲಿ ಬ್ಲಾಸ್ಟ್ ಆಗಬಹುದು. ಓಡಿ ಎಲ್ಲರೂ. ಲಡ್ಡು ಸಿಂಗ್ ಅವರೇ, ವೇದಾಸ್ ಬ್ಯಾಂಕ್ ನಲ್ಲಿ ಬಾಂಬ್ ಇದೆ, ಬೇಗ ಬನ್ನಿ. ನೀವು ಚಿಂತೆ ಮಾಡಬೇಡಿ, ನಾನು ಈಗಲೇ ಬರ್ತೀನಿ. ಶಿವ, ವೇದಾಸ್ ಬ್ಯಾಂಕ್ ನಲ್ಲಿ ಬಾಂಬ್ ಇದೆ, ನೀನ್ ಖಂಡಿತ ಅಲ್ಲಿಗೆ ಹೋಗ್ಬೇಡ, ಅಲ್ಲಿ ತುಂಬಾ ಅಪಾಯ ಇದೆ. ಲಡ್ಡು ಸಿಂಗಿ, ನೀವು ಅಲ್ಲಿಗೆ ಹೋಗ್ಬೇಡಿ ಅಂತಿದ್ದೀರಾ, ಅಲ್ಲಿಗೆ ಬನ್ನಿ ಅಂತಿದ್ದೀರಾ? ಜೈರಮ್ಮ, ಮಾತು ಒಂದೇ, ಶಿವ ಅಲ್ಲಿಗೆ ಬಂದೇ ಬರ್ತಾನೆ, ಆದ್ರೆ ಪದೇ ಪದೇ ಕರೆಯೋದು ಸರಿ ಇರಲ್ಲ. ಓ ಲಡ್ಡು ಸಿಂಗ್ ಅವರೇ, ಬನ್ನಿ ಬನ್ನಿ ಬನ್ನಿ. ಎಲ್ಲಿದೆ ಆ ಬಾಂಬು? ಬಾಂಬು ಬ್ಯಾಂಕ್ ನ ಒಳಗಿದೆ. ನಡೀರಿ, ಎಲ್ಲಿದೆ ಬಾಂಬು? ಬಾಂಬ್ ಎಲ್ಲಿದೆ? ಬೇಗ ಹೇಳಿ, ಬಾಂಬ್ ಎಲ್ಲಿದೆ? ಎಲ್ಲಿದೆ ಬಾಂಬು? ಬಾಂಬ್ ಎಲ್ಲಿದೆ ಅಂತ ತಾನೇ ಹೇಳ್ಕೊಳತ್ತಾ ಹೇಗೆ? ಅದನ್ನ ನಾವು ಹುಡುಕ್ಬೇಕಾಗತ್ತೆ. ಸರಿ ಸರಿ, ಈಗಲೇ ಹುಡುಕ್ತೀನಿ. ಲಡ್ಡು ಸಿಂಗ್ ಅವರೇ, ಅಲ್ಲಿ ನೋಡಿ, ಆ ಬಾಂಬ್ ಇಂದ ಹೊಗೆ ಹೊರಗೆ ಬರ್ತಿದೆ, ಮತ್ತೆ ಈಗ ಸ್ವಲ್ಪ ಕಮ್ಮಿ ಆಗ್ತಿದೆ. ನೀವೆಲ್ರೂ ಈ ಸ್ಮೋಕ್ ಬಾಂಬ್ಗೆ ಹೆದರ್ಕೊಂಡಿದ್ದೀರಾ. ಈಗ ನೋಡ್ತಾ ಇರಿ, ಈ ಬಾಂಬ್ ನ ಹೇಗ್ ಡಿಫ್ಯೂಸ್ ಮಾಡ್ತೀನಿ ಅಂತ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಬಾಂಬ್ ನ ಇಟ್ರು ಜನ ಹೇಳ್ತಾರೆ ಬಾಂಬ್ ನ ಇಡಬೇಡ, ಇಲ್ಲಾಂದ್ರೆ. ಲಡ್ಡು ಸಿಂಗ್ ಅವರೇ, ಏನಾಗಿಲ್ಲ ತಾನೆ? ಬಾಂಬ್ ಅಂತೂ ಡಿಫ್ಯೂಸ್ ಆಯ್ತು, ಮತ್ತೆ ನನ್ ಫ್ಯೂಸ್ ಹಾರೋಯ್ತು. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ರೂ ಒಳಗಡೆ ಹೋಗಿ. ಲಡ್ಡು ಸಿಂಗ್ ಅವರೇ, ಎದ್ದೇಳಿ, ನೀವು ಸೇಫ್ ಆಗಿದ್ದೀರಾ. ಬಾಂಬ್ ಡಿಫ್ಯೂಸ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಅಯ್ಯೋ, ನಾವಂತೂ ಉಳ್ಕೊಂಡ್ವಿ. ಲಡ್ಡು ಸಿಂಗ್ ಅವರು ನಮ್ಮನ್ನು ಕಾಪಾಡಿದ್ರು. ಲಡ್ಡು ಸಿಂಗ್ ಸರ್, ಇದ್ ನಿಮಗೆ ಏನಾಯ್ತು? ಕಳ್ಳ ಸಿಕ್ಬಿದ್ನಾ? ನನಗೇನ್ ಆಗಿಲ್ಲ ಶಿವ. ಯಾರೋ ಬಾಂಬ್ ನ ಹಾಕೋಗಿದ್ರು, ನಾನು ತಪ್ಪಾದ ಸಮಯದಲ್ಲಿ ಹಿಡಿದ್ಬಿಟ್ಟೆ, ಮತ್ತೆ ಯಾರಿಗೂ ಏನೂ ಆಗಿಲ್ಲ. ಎಲ್ಲ ಹಾಳಾಗಿ ಹೋಗಿದೆ, ದುಡ್ಡೆಲ್ಲ ಕದ್ದು ಬಿಟ್ಟಿದ್ದಾರೆ, ಯಾರೋ ಕಳ್ಳತನ ಮಾಡ್ಬಿಟ್ಟಿದ್ದಾರೆ. ಆ ಕಳ್ಳನ್ ಖಂಡಿತ ಬಿಡಬಾರ್ದು. ಕಮಾನ್, ಬ್ಯಾಂಕ್ ಇಂದ ಯಾರು ಹೊರಗಡೆ ಹೋಗ್ಬಾರ್ದು. ಜಯರಾಮ, ಪ್ರತಿಯೊಬ್ಬರನ್ನು ಸರಿಯಾಗಿ ಚೆಕ್ ಮಾಡು. ನಡಿ, ಸೆಕ್ಯೂರಿಟಿ ಶಟರ್ ಕ್ಲೋಸ್ ಮಾಡು. ಲಡ್ಡು ಸಿಂಗ್ ಸರ್, ನಾವು ಒಳಗಡೆ ಬರೋವಾಗ ಒಬ್ಬ ಮನುಷ್ಯ ಹೆಗಲ್ ಮೇಲೆ ಗ್ರೀನ್ ಕಲರ್ ಬ್ಯಾಗ್ ಹಾಕೊಂಡು ತುಂಬಾನೇ ಕೂಲ್ ಮೂಡಲ್ಲಿ ಹೋಗ್ತಾ ಇದ್ದ. ಬಾಂಬ್ ಇಂದ ನನ್ಗೇನಾಗ್ಬೇಕು ಅನ್ನೋ ರೀತಿ. ಅವನೇ ಕಳ್ಳ ಏನಾದ್ರೂ ಆಗಿರಬಹುದು. ಕೈಯಲ್ಲಿ ದೊಡ್ಡ ಬ್ಯಾಗ್ ಹಿಡ್ಕೊಂಡಿದ್ನ. ಶಿವ, ಅವನೇ ಕಳ್ತನ ಮಾಡಿದಾನೆ. ನೀನು ಅವನ್ ಹಿಂಬಾಲ್ಸು, ನಾನು ಇಲ್ಲಿ ಇದ್ಕೊಂಡೆ ಎಲ್ರನ್ನೂ ಚೆಕ್ ಮಾಡ್ತೀನಿ. ಓಕೆ ಲಡ್ಡು ಸಿಂಗ್ ಸರ್. ಅಯ್ಯೋ, ಅಲ್ಲಿದ್ದಾನೆ ಗ್ರೀನ್ ಕಲರ್ ಬ್ಯಾಗ್ ಹಾಕೊಂಡಿರೋ ವ್ಯಕ್ತಿ. ಅವನೇ ಕಳ್ಳ ಅನ್ಸುತ್ತೆ.
ಏನಾಯ್ತು ಮಗು? ದಾರಿ ಮಧ್ಯದಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಕಳ್ತನದ ಬ್ಯಾಗ್ನ ನನಗೆ ಕೊಟ್ಬಿಡಿ, ಮತ್ತೆ ಸುಮ್ನೆ ಅಲ್ಲಿ ನಿಂತ್ಕೊಂಡಿರಿ. ಲಡ್ಡು ಸಿಂಗ್ ಸರ್ ಬರೋವರೆಗೂ ಹಾಗೆ ಇರ್ಬೇಕು. ನೀನು ನನ್ನ ಜೊತೆ ಫೈಟ್ ಮಾಡಬೇಕು ಅಂತಿದೀಯಾ? ಕಮಾನ್ ಕಮಾನ್, ನನ್ನ ಹೆಸರು ಕ್ಲೇವರ್ ಥೀಫ್. ವೆರಿ ವೆರಿ ಕ್ಲೇವರ್. ನೋ ಒನ್ ಕ್ಯಾನ್ ಡಿಫೀಟ್ ನೌ ನೆವರ್ ಎವರ್. ಶಿವ, ಸಾಕು ಸಾಕು ಸಾಕು, ಇನ್ನು ಎಷ್ಟೊಂದು ಹೊಡಿತ್ಯಾ? ನಾನು ಒಂದು ಮಗು ಹತ್ರ ಇಷ್ಟೊಂದು ಒದೆ ತಿನ್ನೋದಿಲ್ಲ. ಸಾರಿ ಸಾರಿ, ನಾನು ಸರೆಂಡರ್ ಆಗ್ತೀನಿ. ಇವನು ನನ್ನ ಕಣ್ಣಲ್ಲಿ ಏನ್ ಸ್ಪ್ರೇ ಮಾಡ್ಬಿಟ್ಟ. ಜಾಸ್ತಿ ದೂರ ಹೋಗಿರೋಲ್ಲ ಇವನು. ಅಯ್ಯೋ, ಇವನು ಮತ್ತೆ ಬಂದ್ಬಿಟ್ಟ. ಎಲ್ಲಿ ಹೋಗ್ಬಿಟ್ಟ? ಹೆಲೋ ಮಗು, ಮೈ ನೇಮ್ ಇಸ್ ಕ್ಲೇವರ್ ಥೀಫ್. ವೆರಿ ವೆರಿ ಕ್ಲೇವರ್. ನೋ ಒನ್ ಡಿಫೀಟ್ ಮೀ ನೌ ನೆವರ್ ಎವರ್. ಸಾರಿ ಶಿವ, ನಾವು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ವಿ. ನೀನ್ ಹುಷಾರಾಗಿದ್ಯಾ? ಐಮ್ ಓಕೆ. ಆದ್ರೆ ಕಳ್ಳ ಓಡ್ ಹೋದ. ಓಹೋ, ಮುಖನ ಏನ್ ಗತಿ ಮಾಡ್ಬಿಟ್ಟ ಆ ಮಗು. ತುಂಬಾ ಕ್ಲೆವರು ಅಂತ ಹೇಳ್ಕೊತಾ ಇರ್ತೀಯಲ್ಲ. ನೋ ಒನ್ ಕ್ಯಾನ್ ಡಿಫೀಟ್ ಮೀ ನೌ ನೆವರ್ ಅಂಡ್ ಎವರ್. ಮತ್ತೆ ಒಂದು ಮಗು ಹತ್ರ ಹೊದೆ ತಿನ್ಕೊಂಡು ಬಂದಿದ್ಯಲ್ಲ. ಆ ಮಗು ನನಗೆ ಒಂದೇ ಒಂದು ಮಾರ್ಕ್ ಮಾಡಿದ್ರೆ ಏನಂತೆ. ಇನ್ನು ಅವನು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ನೋಡ್ದೆ, ಎಲ್ಲ ವಿಶೇಷತೆಗಳು ಆ ಸೈಕಲ್ನಲ್ಲೇ ಇರೋದು. ಇನ್ನವನ ಸೈಕಲ್ಲೇನೆ ಅವನು ಗಂಡಾಂತರವಾಗತ್ತೆ. ಯಾರೋ ನಮ್ಮ ಮನೆಗೆ ಕಳ್ತನ ಮಾಡಕ್ ಬಂದಿದ್ದ ಅನ್ಸುತ್ತೆ. ಆದ್ರೆ ಡಾಗಿ ಬೊಗಳಿದ ತಕ್ಷಣ ಓಡ್ ಹೋಗಿದ್ದಾನೆ. ಹಲೋ ಹಲೋ ಶಿವ, ವೇದಾಸ್ ಜನ್ ಕಲ್ಯಾಣ್ ಬ್ಯಾಂಕ್ ಅಲ್ಲಿ ಕಳ್ತನ ಆಗಿದೆ. ನೆನ್ನೆ ಮಾಡಿದ್ದಲ್ಲ ಕಳ್ಳ ಅವನೇ. ನೀನ್ ಬೇಗ ಹೋಗು. ನೀವ್ಯಾರು ಮಾತಾಡ್ತಿರೋದು? ಯಾರು ಶಿವ? ಗೊತ್ತಿಲ್ಲ, ಆದ್ರೆ ವೇದಾಸ್ ಜನಕಲ್ಯಾಣ ಬ್ಯಾಂಕ್ ಅಲ್ಲಿ ಕಳ್ತನ ಆಗಿದೆ ಅಂತ ಏನೋ ಮಾತಾಡ್ತಾ ಇದ್ದ.
ಬಾ ಬಾ ಮಗು, ಇವತ್ತು ನಿನ್ನನ್ನು ಹಿಡ್ಕೊಂಡು ತೋರ್ಸು. ಲಡ್ಡು ಸಿಂಗ್ ಸರ್, ನೆನ್ನೆ ಕಳ್ಳ ಸಿಕ್ಕಿದಾನೆ, ನೀವು ಬೇಗ ಬನ್ನಿ. ನೀವ್ ಅವನ್ನ ಹಿಂಬಾಲಿಸೋದ್ನ ಮಾತ್ರ ಬಿಡ್ಬೇಡಿ ರೇವಾ, ನಾನು ಈಗ್ಲೇ ಬರ್ತೀನಿ. ಓನು, ವಿಂಗ್ಸ್ಗೆ ಏನಾಗಿದೆ? ಇವಾಗ ಏನ್ ಮಾಡ್ತೀಯಾ? ಬಾಯ್ ಬಾಯ್ ಶಿವ. ಇವಾಗ ಇದಕ್ಕೇನಾಗಿದೆ? ಅಯ್ಯೋ, ಇವನು ಮತ್ತೆ ಉಳ್ಕೊಂಡ್ಬಿಟ್ಟಲ್ಲ. ವೆಲ್ ಡನ್ ಶಿವ, ವೆಲ್ ಡನ್. ಓ ಇಲ್ಲ ಶಿವ, ನನ್ನಿಂದ ಒಂದೇ ಒಂದು ಸಣ್ಣ ತಪ್ಪಾಯ್ತು. ಇಲ್ಲ ಅಂತಿದ್ರೆ ನೀನು ಕೆಳಗಡೆ ಬಿದ್ದು ನೇರವಾಗಿ ಮೇಲೆ ಹೋಗ್ಬಿಡ್ತಿದ್ದೆ. ಹಲೋ ಶಿವ, ನೀನು ಲ್ಯಾಂಡ್ ಆಗಿದ್ದನ್ನ ನಾನ್ ನೋಡ್ದೆ. ನೀನೇನು ಚಿಂತೆ ಮಾಡ್ಬೇಡ, ನಾವೆಲ್ಲರೂ ಕೂಡ ನಿನ್ನ ಹತ್ರನೇ ಕೆಳಗಡೆ ಬರ್ತೀವಿ. ಲಡ್ಡು ಸಿಂಗ್ ಸರ್, ನನ್ನ ಬಗ್ಗೆ ಚಿಂತಿಸಬೇಡಿ, ನಂಗೇನು ಆಗಿಲ್ಲ. ನನ್ನ ಸೈಕಲ್ ತುಂಬಾನೇ ಹಾಳಾಗೋಗಿದೆ, ನನ್ಗದು ರೆಡಿ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಸರಿ ಶಿವ. ಸರ್, ಇಡೀ ರಾತ್ರಿ ಇಲ್ಲೇ ಕಳಿಬೇಕು ಅಂತನ್ಸುತ್ತೆ. ನೀವು ಕೆಳಗ್ ಬರ್ಬೇಡಿ, ಇಷ್ಟ ರಾತ್ರಿಯಲ್ಲಿ ಸ್ಲಿಪ್ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ ಆಮೇಲೆ, ಗೊತ್ತಾಯ್ತಾ? ಇಲ್ಲ ಶಿವ, ನಿನ್ನ ಒಬ್ಬನ್ನೇ ಅಲ್ಲಿ ಬಿಡೋಕ್ಕಾಗಲ್ಲ. ಈ ಮಗು ನನ್ನನ್ನು ಹಿಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದ, ಆದ್ರೆ ತನ್ನ ಜೀವನೇ ಈಗ ತೊಂದ್ರೆಯಲ್ಲಿದೆ. ಶಿವ, 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 ಹಿಂದೆ. ಇವನು ಮಗುನ ಅಥವಾ ಏನು? ನರಿಗಳಿಂದನೂ ತಪ್ಪಿಸ್ಕೊಂಡ್ಬಿಟ್ಟ. ಇವನ್ಗೋಸ್ಕರ ಬೇರೆ ಏನಾದ್ರೂ ತಯಾರಿ ಮಾಡ್ಬೇಕು. ಬೆಳಗ್ಗೆ ನೋಡ್ಕೋತೀನಿ. ಈ ಮಗು ಅಂತೂ ನೆಮ್ಮದಿಯಾಗಿ ಮಲ್ಕೊಳ್ಳೋದಕ್ಕೂ ಬಿಡಲ್ವಲ್ಲಪ್ಪ. ಇವನ್ ತನ್ನ ಸೈಕಲ್ ಕೂಡ ಸರಿ ಮಾಡ್ಕೊಂಡ್ಬಿಟ್ಟ. ಲಡ್ಡು ಸಿಂಗ್ ಸರ್, ನೀವೆಲ್ಲ ಮೇಲ್ ಬನ್ನಿ, ನಾನು ಕ್ಲೆವಾ ತೀಫ್ನ ನೋಡ್ಕೋತಾ ಇರ್ತೀನಿ. ಓಕೆ ಶಿವ, ನಾವೆಲ್ಲರೂ ಈಗ್ಲೇ ಬರ್ತೀವಿ. ಜಯರಾಮ, ಎಲ್ಲವನ್ನೂ ತಯಾರು ಮಾಡು.
ನನಗನ್ಸುತ್ತೆ ಆ ಮಗು ಒಳಗಡೆ ತಗಲಾಕೊಂಡ ಅಂತ. ನೀನು ಹೊರಗಡೆ ಹೇಗೆ ಬಂದೆ? ನಿನಗೀಗ್ಲೂ ಚಾನ್ಸ್ ಇದೆ, ಹೊರಟೋಗೋ. ಇದು ನನ್ನ ಜಾಗ. ಆದ್ರೂ ಫೈಟ್ ಮಾಡೋಕ್ ಆಸೆ ಇದ್ರೆ ಬಾ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ತಗಲು ಹಾಕೊಂಡ ಮಗು. ಏನಾಯ್ತು? ಬಾ ಮುಂದೆ ಬಾ ಮಗು. ಶಿವ, ಶಿವ ಅಂತ ನನ್ನ ಹೆಸರು. ಧೈರ್ಯ ಇದ್ರೆ ಬನ್ನಿ ನನ್ನ ಜೊತೆ ಜಗಳ ಆಡಿ. ಯಾಕಾಗ್ಬಾರ್ದು, ಈಗ್ಲೇ ಬರ್ತೀನಿ. Come on, Shiva! Shabash, Shiva! ಸಾಕು ಮಾಡು, ನಾನ್ ಸರೆಂಡರ್ ಆಗ್ತೇನೆ. ನೋಡ್ದ್ಯಾ ನಮ್ ಶಿವ ಹೇಗೆ ಅಂತ? ನಿನ್ಗಿದೆಲ್ಲ ಬೇಕಾಗಿತ್ತ? ಲಡ್ಡು ಸಿಂಗ್ ಕೈಯಿಂದ ತಪ್ಪಿಸ್ಕೊಳಕ್ ನಿಮ್ಗೆ ಯಾರಿಗೂ ಸಾಧ್ಯ ಇಲ್ಲ. ನಿನ್ನ ಅದೃಷ್ಟಕ್ಕೆ ಇವ್ರು ನಿನ್ನನ್ನು ಹಿಡ್ದಿದ್ದಾರೆ. ನಾನ್ ನಿನ್ನನ್ನು ಹಿಡ್ದಿದ್ರೆ ಕತೆನೇ ಬೇರೆ ಇತ್ತು. Watch India's largest kids library only on Jio Hotstar. Download the app now.